ಮಳೆ ಬರ್ತಾ ಇದೆ ಗಾಯ್ಸ್, ಹಬ್ಬದ ದಿನ ನೋಡಿ. ನಾನಿಲ್ಲಿ ಸಾನುಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಛತ್ರಿ ತಗೊಂಡು ಬಂದು ಛತ್ರಿ ತಂದಿದ್ದೀನಿ, ಕರ್ಕೊಂಡು ಹೋಗೋಣ ಅಂತ ಒಳಗಡೆ. ಸಿಕ್ಕಾಪಟ್ಟೆ ಮಳೆ ಬರ್ತಿದೆ ನೋಡಿ ಗೈಸ್, ಯಾವ ರೇಂಜಿಗೆ ಬರ್ತಿದೆ. ಹಬ್ಬಕ್ಕೆ ನಾನು ಯಾರನ್ನೂ ಇನ್ವೈಟ್ ಮಾಡಿರಲಿಲ್ಲ. ನಿಮಗೆ ಗೊತ್ತಿರೋ ಹಾಗೆ ಲಿಶಾನ್ಗೆ ಹುಷಾರಿರಲಿಲ್ಲ. ಸೊ ಹಂಗಾಗಿ ನಾನು ಅವನ್ನ ಇಟ್ಕೊಂಡು ಮನೆ ಕೆಲಸ ಮಾಡ್ತಾ ಪೂಜೆಗೆ, ಅದಾದಮೇಲೆ ಅಡುಗೆ ಕೆಲಸ ಇದೆಲ್ಲ ನಂಗೆ ತುಂಬ ರಿಸ್ಕ್ ಆಗುತ್ತೆ ಅಂತ ಹೇಳಿ ನಾನು ಯಾರನ್ನೂ ಇನ್ವೈಟ್ ಮಾಡಿರಲಿಲ್ಲ. ಉಷಕ ಮತ್ತು ಸಾನೂರನ್ನ ಇಬ್ಬರನ್ನ ಇನ್ವೈಟ್ ಮಾಡಿದ್ದೆ. ಅದು ಬಿಟ್ಟರೆ ನಮ್ಮ ಅಕ್ಕನ ಮನೆಯವರು ಮತ್ತು ನಮ್ಮ ಆಂಟಿ ಮಕ್ಕಳು, ಅದಾದಮೇಲೆ ನಮ್ಮ ಅಮ್ಮ ಅಪ್ಪ ಅವ್ರನ್ನ ಮಾತ್ರ ಇನ್ವೈಟ್ ಮಾಡಿದ್ದೆ. ಇನ್ನು ಯಾರನ್ನೂ ಇನ್ವೈಟ್ ಮಾಡಿರಲಿಲ್ಲ. ಸೊ ಎಲ್ಲ ಊಟ ಮಾಡ್ತಾ ಇದ್ದಾರೆ. ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಐಶ್ವರ್ಯ ಮಹೇಶ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಆ್ಯಕ್ಚುಲಿ ನಿನ್ನೆ ವ್ಲಾಗ್ನ ನಾನು ಶೂಟ್ ಮಾಡೋದಕ್ಕಾಗಲಿಲ್ಲ. ಏನಕ್ಕೆ ಅಂತ ಹೇಳಿದರೆ ಲಿಶಾನ್ಗೆ ಹೈ ಫೀವರ್ ಬಂದಿತ್ತು. ಸೊ ಹಾಗಾಗಿ ನಿನ್ನೆ ವ್ಲಾಗ್ ಏನೂ ಮಾಡ್ಕೊಳ್ಳಿಲ್ಲ ನಾನು. ಅವನ್ನ ಸುಧಾರಿಸೋದೇ ಆಗೋಗಿತ್ತು. ಆ್ಯಂಡ್ ಆಲ್ಸೋ 2 ಸಲ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಬಂದ್ವಿ ನಾವು. ಸೊ ಹಾಗಾಗಿ ಅದ್ರದ್ದು ವೀಡಿಯೋ ನಾನೇನು ತೊಗೊಳ್ಳಿಲ್ಲ. ಆ್ಯಕ್ಚುಲಿ ಇವತ್ತು ಅವನು ಆರಾಮಾಗಿ ಆಟ ಆಡ್ಕೊಂಡಿದ್ದಾನೆ. ಇವತ್ತು ನಾನ್ ವೆಜ್ ಮಾಡಿದ್ವಿ ಮನೇಲಿ. ಸೊ ಇವತ್ತು ಎಲ್ಲರ ಜೊತೆ ಆರಾಮಾಗಿ ಆಟ ಆಡ್ಕೊಂಡಿದ್ದಾನೆ. ಸೊ ಹಾಗಾಗಿ ಬೆಳಿಗ್ಗೆಯಿಂದ ನಾನ್ ವೆಜ್ ಆಗಿರೋದ್ರಿಂದ ಬೆಳಿಗ್ಗೆಯಿಂದ ನಾನು ಏನೂ ಶೂಟ್ ಮಾಡಿಲ್ಲ ವೀಡಿಯೋನ. ಯಾಕಂದರೆ ಅಡುಗೆ ತುಂಬ ಇರುತ್ತೆ, ಅಡುಗೆ ಕೆಲಸ, ಮನೆ ಕ್ಲೀನ್ ಮಾಡೋದು ಅದೇ ತುಂಬ ಇರುತ್ತೆ ಅಂತ ಹೇಳಿ ನಾನು ಏನೂ ವೀಡಿಯೋ ಶೂಟ್ ಮಾಡ್ಕೊಳ್ಳಿಲ್ಲ. ಸೊ ಇವಾಗ ಜಾತ್ರೆಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನಿನ್ನೆ ಆರ್ಕೆಸ್ಟ್ರಾ ಇತ್ತು. ಆರ್ಕೆಸ್ಟ್ರಾಗೆ ಹೋಗೋದಕ್ಕಾಗಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಆಗಲೇ ಹೇಳ್ದಾಗೆ ಲಿಶಾನ್ಗೆ ಹುಷಾರಿರಲಿಲ್ಲ. ಸೊ ಹಾಗಾಗಿ ಆರ್ಕೆಸ್ಟ್ರಾ ಮಿಸ್ ಆಯಿತು. ಸೊ ನೆಕ್ಸ್ಟ್ ಇಯರ್ ಆದರೂ ನೋಡ್ಬೋದು, ಅಟ್ಲೀಸ್ಟ್ ನೆಕ್ಸ್ಟ್ ಇಯರ್ ಆರ್ಕೆಸ್ಟ್ರಾ ನೋಡ್ಬೋದು. ಸೊ ಲಿಶಾನ್ಗೆ ಹುಷಾರಿರಲಿಲ್ಲ ಅಲ್ವಾ, ನಮಗೆ ಒಂಥರ ಅನ್ನಿಸ್ತಾ ಇತ್ತು. ಸೊ ಇವಾಗ ಅವನು ಫೀಲ್ ಬೆಟರ್, ನೆನ್ನೆ ಕಲಿಸ್ಕೊಂಡು ಇವಾಗ ಬೆಟರ್ ಆಗಿದ್ದಾನೆ ಅವನು. ಸೊ ಹಂಗಾಗಿ ಇವತ್ತು ರೆಡಿ ಆಗಿಬಿಟ್ಟು ಆರ್ಕೆಸ್ಟ್ರಾ ನೋಡಲಿಲ್ಲ ಅಂದರೂ ಏನು, ಅಟ್ಲೀಸ್ಟ್ ಜಾತ್ರೆ ಆದರೂ ಹೋಗೋಣ, ಶಾಪಿಂಗ್ ಏನಾದರೂ ಮಾಡೋದಿದ್ರೆ ಮಾಡೋದು, ಇಲ್ಲಾಂದರೆ ಹಾಗೆ ತಿರ್ಗಾಡ್ಕೊಂಡು ಬರೋಣ ಅಂತ ಹೇಳಿ ಎಲ್ಲ ರೆಡಿಯಾಗಿ ಹೋಗ್ತಾಯಿದ್ವಿ. ಊಟ ಎಲ್ಲರದು ಆಯಿತು. ಸೊ ನಾನು ಈವ್ನಿಂಗ್ ತಿಂದಿದ್ದೆ. ಸಾನು ಮತ್ತು ಅಕ್ಕ ಬಂದಿದ್ರಲ್ಲ, ಸೊ ಅವ್ರ ಜೊತೆನೇ ಊಟ ಮಾಡಿಕೊಂಡು ಅವರಿಬ್ಬರು ಹೊರಟರು ಬೆಂಗಳೂರಿಗೆ. ಇವಾಗ ಟಾಟಾ ಅಂತೆ ಬಾಯಿಲಿ ಪುಟ್ಟಡಿ ಟಾಟಾ. ಹಂಗೆ ಹುಷಾರಿರಲಿಲ್ಲ. ಸೊ ಇವಾಗ ಅವನು ಬೆಟರ್, ನಿನ್ನೆ ಹೋಲಿಸ್ಕೊಂಡ್ರೆ ಇವತ್ತು ಬೆಟರ್ ಅಂತ ಅನಿಸ್ತಾ ಇದೆ. ಸೊ ಏನಪ್ಪ ಅಂದರೆ ಮಕ್ಕಳು ವೀಡಿಯೋನ ಹಾಕಿದಷ್ಟು ಅವರು ಹುಷಾರು ತಪ್ತಾರೆ, ಏನಂತಾರೆ ಕಣ್ಣು ದೃಷ್ಟಿ ಅಂತಾರಲ್ಲ. ಸೊ ಹಂಗೆ ಆಗ್ಬಿಟ್ಟಿತ್ತು ಅವನಿಗೆ. ಸೊ ಬೆಟರ್, ಫೀಲ್ ಬೆಟರ್ ಇವಾಗ. ಬನ್ನಿ ಆರ್ಕೆಸ್ಟ್ರಾಗೆ ಹೋಗೋಣ. ಏನೆಲ್ಲ ಆರ್ಕೆಸ್ಟ್ರಾ ಅಂತೀನಿ, ಬನ್ನಿ ಜಾತ್ರೆಗೆ ಹೋಗೋಣ. ಯಾವ ರೀತಿ ಇರುತ್ತೆ ಏನು ಅಂತ ಆದಷ್ಟು ಎಕ್ಸ್ಪ್ಲೋರ್ ಮಾಡ್ತೀನಿ. ಮಳೆ ಬರೋ ಥರ ಏನಾದರೂ ಇತ್ತು ಅಂತ ಹೇಳಿದರೆ ವಿಡಿಯೋ ಶೂಟ್ ಏನೂ ಮಾಡೋದಕ್ಕೆ ಹೋಗಲ್ಲ. ಬಾ ಮಗನೇಲಿ ಹಾಯ್ ಮಾಡು. ಹಾಯ್ ಹಾಯ್. ಇಷ್ಟು ಮಾಡ್ತಾ ಇರಲಿಲ್ಲ ನನ್ನ ಮಗ. ಹಾಯ್ ಲಕ್ಷ್ಮೀಕ್, ಹಾಯ್ ಮಾಡು. ಹಾಯ್ ಹಾಯ್. ಸೊ ನಾನಿವತ್ತು ವೇರ್ ಮಾಡಿರೋ ಟಾಪು ಜುಡಿಯೋದಲ್ಲಿ ಪರ್ಚೇಸ್ ಮಾಡಿದ್ದು. ಆ್ಯಂಡ್ ನಾನೇನು ಜೀನ್ಸ್ ವೇರ್ ಮಾಡಿದ್ದೀನಿ, ಇದನ್ನು ನಾನು ವಿಶಾಲ್ ಮಾರ್ಟಲ್ಲಿ ತಗೊಂಡಿದ್ದು. 2 ಬಟ್ಟೆ ಇವತ್ತು ವೇರ್ ಮಾಡಿರೋ, 2 ಹೊಸದು. ಫಸ್ಟ್ ಟೈಮ್ ವೇರ್ ಮಾಡ್ತಾ ಇದ್ದೀನಿ ಇವತ್ತು. ಜಾತ್ರೆಗೆ ಹೋಗೋಣ ಅಂತ. ಹಾಯ್. ಸೊ ಓಕೆ ಗೈಸ್, ಬನ್ನಿ ಹೋಗೋಣ. ಆ್ಯಂಡ್ ಹೊಸದಾಗಿ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಡ್ರೋ ಕಚ್ಬಿಟ್ನಮ್ಮ, ಕುಚ್ಬಿಟ್ನೋ ಇರು. ನಮ್ಮ ರಾಮನಗರ ಚಾಮುಂಡೇಶ್ವರಿ ಕರಗ ಅಂದರೆ ಸುಮ್ಮನೆನಾ, ಸಿಕ್ಕಾಪಟ್ಟೆ ಫೇಮಸ್ ಇದು. ಯಾರೆಲ್ಲ ಕರಗಕ್ಕೆ ಬಂದಿದ್ದೀರಾ ನನಗೆ ಕಮೆಂಟ್ ಮಾಡಿ. ಕೆಲವೊಬ್ಬರು ಚಾಮುಂಡೇಶ್ವರಿ ಕರಗ ಅದನ್ಯಾವುದು ನೋಡಿರೋದಿಲ್ಲ, ಅಂದರೆ ತುಂಬ ದೂರದಿಂದೆಲ್ಲ ಬರ್ತಾರೆ ಈ ಒಂದು ಜಾತ್ರೆಗೆ. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಆ್ಯಂಡ್ ನಾವು ಹೋಗಬೇಕಾದ್ರೆ ಮಳೆ ಬೇರೆ ಬರ್ತಾಯಿತ್ತು. ನಾನು ಏನಪ್ಪ ಮಾಡೋದು ಅಂತ ಹೇಳಿ ಹಂಗೂ ಒಂದು ಛತ್ರಿನ ತಗೊಂಡೆ. ಲಿಶಾಂತ್ ಅಷ್ಟೊಂದು ಹುಷಾರಾಗಿರಲಿಲ್ಲ, ಫೀಲ್ ಬೆಟರ್ ಇದ್ದ. ಸೊ ಹಾಗಾಗಿ ಒಂದು ರೌಂಡ್ ಹಿಂಗೆ ವಾಕ್ ಮಾಡೋ ಥರ ಆಗುತ್ತೆ, ಕರ್ಕೊಂಡು ಹೋಗಿ ಬಂದರೆ ನಾರ್ಮಲ್ ಆಗ್ತಾನೇನೋ ಅಂತ ಹೇಳಿ ಕರ್ಕೊಂಡು ಬಂದಿದ್ದೆ. ಆ್ಯಂಡ್ ಜಾತ್ರೆ ವೀಡಿಯೋ ಒಂದು ಕ್ಲಿಪ್ಪಿಂಗ್ಸ್ ಹಾಕ್ತೀನಿ, ನೋಡ್ಕೊಂಡು ಬನ್ನಿ.
ಚಾಮುಂಡೇಶ್ವರಿ ಕರಗಕ್ಕೆ ತುಂಬ ಜನ ಸೆಲೆಬ್ರಿಟೀಸ್ನೆಲ್ಲ ಕರೆಸ್ತಾರೆ. ಸೊ ನಮಗೆ ಟಿಕೆಟ್ ಕೂಡ ಸಿಕ್ಕಿತ್ತು ಫ್ರಂಟ್ ಸೀಟಲ್ಲಿ ಕೂತ್ಕೊಳ್ಳೋದಕ್ಕೆ. ಬಟ್ ಆದರೆ ನಿಮಗೆ ಗೊತ್ತಿರುತ್ತೆ ತುಂಬ ಸೌಂಡ್ ಇರೋದ್ರಿಂದ ಲಿಶಾಂತ್ನ ಕರ್ಕೊಂಡು ಹೋಗೋದಕ್ಕೆ ಆಗ್ತಾ ಇರಲಿಲ್ಲ. ಲಿಶಾಂತ್ನ ಅಮ್ಮನ ಹತ್ರ ಅಥವಾ ನಮ್ಮ ಅಕ್ಕನ ಹತ್ರ ಬಿಟ್ಟಿದ್ರು. ಸೊ ಅವನಿಗೆ ಹುಷಾರಿಲ್ಲದೆ ಹೋಗಿರೋ ಕಾರಣದಿಂದ ನನ್ನೇ ಅವನು ಜಾಸ್ತಿ ಕೇಳ್ತಾನೆ ಅಂತ ಹೇಳಿ ನಾನು ಟಿಕೆಟ್ನ ನನ್ನ ತಮ್ಮನ ಕೊಟ್ಬಿಟ್ಟೆ, ನೀನಾದರೂ ಯೂಸ್ ಮಾಡ್ಕೊ ಅಂತ ಹೇಳಿ. ನನ್ನ ಹತ್ರ ಟೋಟಲ್ 4 ಇತ್ತು. 1 ಟಿಕೆಟಲ್ಲಿ ಇಬ್ಬರು ಕೂತ್ಕೊಳ್ಬೋದಾಗಿತ್ತು. 4 ಇರೋದ್ರಿಂದ 8 ಜನ ಎಂಟ್ರಿ ಇತ್ತು. ಸೊ ಹಾಗಾಗಿ ನನ್ನ ತಮ್ಮ ಅವ್ನ ಫ್ರೆಂಡ್ಸೇ ಹೋಗಲಿ ಅಂತ ಹೇಳಿ ಅವನಿಗೆ ಕೊಟ್ಬಿಟ್ಟಿದ್ದೆ. ಆ್ಯಂಡ್ ನೀವು ನೋಡ್ತಾ ಇರ್ಬೋದು ಮಳೆ ಬರೋದು ಹೋಗೋದು ಅದೇ ರೀತಿ ಆಗ್ತಾಯಿತ್ತು. ಆ್ಯಂಡ್ ಮಹಿನ ನೋಡ್ತಾ ಇದ್ದೀರಾ ಫುಲ್ ಕವರ್ ಮಾಡಿಬಿಟ್ಟಿದ್ದೀನಿ. ಲಿಶಾಂತ್ಗೆ ಏನೇನು ಬೇಕು ಆ ಬೆಡ್ಶೀಟ್ ಆಗಿರ್ಬೋದು, ಛತ್ರಿ ಆಗಿರ್ಬೋದು ಎಲ್ಲನೂ ಅವ್ರ ಕೈಗೆ ಕೊಟ್ಬಿಟ್ಟಿದ್ದೆ. ಆ್ಯಂಡ್ ಲಿಶಾಂತ್ ಸ್ವಲ್ಪ ಆರಾಮಾಗಿ ಎಲ್ಲ ಕಡೆ ನೋಡ್ತಾ ಇದ್ದಾನೆ. ಆ್ಯಂಡ್ ಮನೇಲೇ ಇದ್ದಿದ್ರೆ ನಿಜವಾಗ್ಲೂ ಅವನ್ನ ಕಂಟ್ರೋಲ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಒಂಥರ ಹಿಂಸೆ ಆಗ್ತಾಯಿತ್ತು ಅವನಿಗೆ, ಒಂಥರ ಸಫಕೇಟ್ ಆಗುತ್ತಲ್ಲ ಆ ರೀತಿ ಆಗ್ತಾಯಿತ್ತು ಅವನಿಗೆ. ಹಾಗಾಗಿ ಹೊರಗಡೆ ಒಂಚೂರು ರಿಫ್ರೆಶ್ ಆಗುತ್ತೆ ಅಂತ ಹೇಳಿ ಅವನ್ನ ಕರ್ಕೊಂಡು ಬಂದಿದ್ದೆ. ಆ್ಯಂಡ್ ಅಮ್ಮ ಬ್ಯಾಂಗಲ್ ತಗೊಳ್ತಾ ಇದ್ರು, ಅಷ್ಟರಲ್ಲೇ ಮಳೆ ಬಂತು. ನಮ್ಮ ಪರಿಸ್ಥಿತಿ ಹೌದು ಹೇಳಿ ಇನ್ನೊಂದ್ಸಲ. ಮಳೆ ಬರ್ತಿದೆ ಈಗ, ಹೋಯ್ತಾ ಇದೀವಿ ರಿಟರ್ನು ನಾವು ಈಗ. ಮಳೆ ಬರ್ತೈತೆ, ಇಲ್ಲಾದ್ರೂ ಕಮ್ಮಿ ಇಶ್ಯೂ ಸರ್ಕಾರದಲ್ಲಿ ಅದೇ ಜಾತ್ರೆ ಅನ್ಕೊಂಡು ಬಂದ, ಜಾತ್ರೆ ನೋಡಕ್ಕೆ ಆಗ್ಲಿಲ್ಲ, ಏನು ತಗೊಳಕ್ ಆಗ್ಲಿಲ್ಲ. ದೇವ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದು ಬಿಸಿ ಬಿಸಿ ಟೀ ಕುಡಿತಾ ಇದ್ದೆ. ಸ್ವಲ್ಪ ಲೇಟಾಗಿ ಎದ್ವಿ. ಏನಕ್ಕೆ ಅಂತ ಹೇಳಿದ್ರೆ ನಿನ್ನೆ ಮಳೆಯಲ್ಲೆಲ್ಲ ಬಂದು ಮಳೆ ನಿಂತ ಮೇಲೆ ನಾವು ಮನೆಗೆ ಬಂದು ಸೊ ಮಲ್ಕೊಳ್ಳೋದು ಸ್ವಲ್ಪ ಲೇಟ್ ಆಯಿತು. ಆ್ಯಂಡ್ ನಾನು ಊಟ ಮಾಡಿರಲಿಲ್ಲ. ಎಲ್ಲರೂ ಊಟ ಆಗಿತ್ತು ರಾತ್ರಿ, ನಂದು ಮಾತ್ರ ಊಟ ಆಗಿರಲಿಲ್ಲ. ಜಾತ್ರೆ ಮುಗಿಸ್ಕೊಂಡು ಬಂದು ಊಟ ಮಾಡೋಣ ಅಂತ ಹೇಳಿ 12 ಗಂಟೆ 12ವರೆಗೇನೋ ನಾನು ಊಟ ಮಾಡಿದ್ದೆ. ಸೊ ಹಂಗಾಗಿ ಸ್ವಲ್ಪ ಲೇಟಾಗಿ ಎದ್ದೆ. ಬೆಳಿಗ್ಗೆ ಎದ್ದು ಎಗ್ ಫ್ರೈಡ್ ರೈಸ್ ಮಾಡಿದ್ದೆ. ಆ್ಯಂಡ್ ಇದೇ ಟಿಫನ್ಗೆ ಮಾಡಿದ್ದಿತ್ತು. ಟಿಫನ್ ಎಲ್ಲ ಆದಮೇಲೆ ಒಂದು ಕಾಲ್ ಬಂದಿತ್ತು, ಪಾರ್ಸಲ್ ಬಂದಿದೆ, ಪ್ಲೀಸ್ ಪಿಕ್ ಮಾಡಿ ಅಂತ. ಸೊ ಏನು ಅಂತ ಹೋಗಿ ನೋಡಿದೆ, ಅಮೆಝಾನಿಂದ ಒಂದು ಪಾರ್ಸಲ್ ಬಂದಿತ್ತು. ಸೊ ಬನ್ನಿ ನೋಡೋಣ. ಅದು ಯಾವುದೋ ಒಂದು ವಿಡಿಯೋದಲ್ಲಿ ಒಬ್ಬರು ಕಮೆಂಟ್ ಮಾಡಿದರು, ನೀವು ಫ್ರೀಯಾಗಿ ಕೊಲಾಬ್ರೇಷನ್ ಮಾಡಿಕೊಡ್ತಾರೇನೋ ಹಾಗೆ ಒಂಥರ ಕೀಳಾಗಿ ಮಾತಾಡೋ ಥರ ಮಾತಾಡಿದರು. ನಾನು ಬಿಟ್ಟಿಯಾಗಿ ಯಾರಿಗೂ ಪ್ರಮೋಷನ್ ಮಾಡ್ಕೊಳ್ಳೋದಿಲ್ಲ, ನಾನಂತ ಅಲ್ಲ, ಯಾರೇ ಆಗಲಿ ನೀವು ಕೂಡ ಅಷ್ಟೇ. ನಿಮಗೆ ದುಡ್ಡು ಕೊಡದೆ ಯಾರೂ ನಿಮಗೆ ಫ್ರೀಯಾಗಿ ನಾನು ಮಾಡಿಕೊಡ್ತೀನಿ ಕೊಲಾಬ್ರೇಷನ್ ಅಂತ ನೀವು ಯಾರ ಮುಂದೆ ಹೋಗಿ ಕೈ ಚಾಚೋದಿಲ್ಲ. ನಮಗೂ ಸೆಲ್ಫ್ ರೆಸ್ಪೆಕ್ಟ್ ಅಂತ ಇರುತ್ತೆ. ನಾನು ಮಾಡೋ ಕೆಲಸಕ್ಕೆ ನನಗೆ ಆದಂಥ ಪೇಮೆಂಟ್ ಅನ್ನೋದು ಬರುತ್ತೆ. ಅದು ಇಷ್ಟೇ ಆಗಿರ್ಬೋದು, ಸ್ವಲ್ಪನೇ ಆಗಿರ್ಬೋದು, ಜಾಸ್ತಿನೇ ಆಗಿರ್ಬೋದು. ನಾನು ಮಾಡ್ತಾ ಇರೋ ಕೆಲಸಕ್ಕೆ ನನಗೆ ಪೇಮೆಂಟ್ ಅಂತ ಬರ್ತಾ ಇದೆ. 18,000 ಸಮಥಿಂಗ್ ಇರೋ ನಿಮಗೆ ಕೊಲಾಬ್ರೇಷನ್ ಬರುತ್ತಾ ಹಾಗೆ ಹಿಂಗೆ ಅಂತ ಕಮೆಂಟ್ ಹಾಕಿದ್ರು. 18,000 ಜನ ಸಬ್ಸ್ಕ್ರೈಬರ್ಸ್ ಇದ್ದರೆ ಕೊಲಾಬ್ರೇಷನ್ ಬರಬಾರ್ದು ಅಂತ ಎಲ್ಲಿ ರೂಲ್ಸ್ ಇದೆ? ಯಾವಾಗಲೂ 1,00,000 1 ಮಿಲಿಯನ್ ಇರೋರ್ಗೆ ಮಾತ್ರನೇ ಕೊಲಾಬ್ರೇಷನ್ ಬರುತ್ತಾ? ಸೊ ನಮಗೂ ಕೊಲಾಬ್ರೇಷನ್ ಬರುತ್ತೆ. ಹಾಗಂತ ನಾನು ಎಲ್ಲನೂ ಶೋ ಮಾಡ್ಕೊಂಡು ಕೂತ್ಕೊಳ್ಳೋದಿಲ್ಲ. ನನಗೇನು ಕೆಲಸ ವಹಿಸಿರ್ತಾರೆ ಅದನ್ನು ನಾನು ನಿಷ್ಠೆಯಿಂದ ಮಾಡಿಕೊಡ್ತೀನಿ. ಆ್ಯಂಡ್ ಇದು ನನಗೆ ಕೊಲಾಬ್ರೇಷನ್ ಅಂತ ಬಂದಿರೋದು ಹ್ಯಾಪಿ ಪ್ಲ್ಯಾನೆಟಿಂದ. ಸೊ ಇದನ್ನು ಶಾರ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ, ನೀವು ಚೆಕ್ ಮಾಡ್ಬೋದು. ಆ್ಯಂಡ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ ಈ ಒಂದು ಪ್ರಾಡಕ್ಟು. ಸೊ ಪರ್ಸ್ನಲಿ ನಾನು ಯೂಸ್ ಮಾಡಿರೋದಕ್ಕೆ ನಾನು ಇದನ್ನು ನಿಮಗೆ ರೆಕಮೆಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದನ್ನು ಯಾವ ರೀತಿ ಯೂಸ್ ಮಾಡ್ತೀನಿ ಅಂತ ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ನೀವು ಅವಾಗ ನೋಡ್ಬೋದು. ಹಾಯ್ ಹಾಯ್ ಪುಟಣಿ, ಹಾಯ್. ಏಯ್ 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 ಅವನಿಗೆ ಸ್ನಾನ ಮಾಡಿಸಿ ಮಲಗಿಸಿದ್ದೆ, ಎದ್ಬಿಟ್ಟ. ನಾನು ಪಾರ್ಸಲ್ ತಗೊಂಡು ಬರೋ ಅಷ್ಟರಲ್ಲಿ ನಾನು ಕೂಡ ಸ್ನಾನ ಮಾಡಬೇಕು. ಯಪ್ಪ ಏನು ಹಿಂಗಿದ್ದೀನಿ ಅಂತ ಅನ್ಕೋಬೇಡಿ. ಬೆಳಗ್ಗೆ ಎದ್ದಾಗಿಂದ ಒಂದೇ ಸಮನೆ ಕೆಲಸ ಇತ್ತು. ಬಟ್ಟೆ ಎಲ್ಲ ವಾಶ್ಗೆ ಹಾಕಿದ್ದೆ. ಹಬ್ಬಕ್ಕೆ ಯೂಸ್ ಮಾಡಿರ್ತೀವಲ್ವ, ಸೊ ಬಟ್ಟೆ ಎಲ್ಲ ವಾಶ್ ಮಾಡಿ ಹಾಕಿದ್ದೆ, ಒಣಗಿದೆ. ತುಂಬ ಮಳೆ ಇರೋದ್ರಿಂದ ಕೆಲವೊಂದು ಬಟ್ಟೆ ಒಣಗಿದೆ, ಕೆಲವೊಂದು ಬಟ್ಟೆ ಒಣಗಿಲ್ಲ. ಟೆಂಪಲ್ಗೆ ಈ ಸ್ಯಾರಿನ ವೇರ್ ಮಾಡಿದ್ದೆ, ಪರ್ಪಲ್ ಕಲರು. ಸೊ ಇದನ್ನು ಒಬ್ಬರು ಕಮೆಂಟ್ ಹಾಕಿದ್ರಿ, ಸ್ಯಾರಿ ಲಿಂಕ್ ಇದ್ದರೆ ಸೆಂಡ್ ಮಾಡಿ ಅಂತ.
ಆ್ಯಕ್ಚುಲಿ ನಾನು ಇದನ್ನು ಡೈರೆಕ್ಟ್ ಶಾಪಲ್ಲಿ ಪರ್ಚೇಸ್ ಮಾಡಿದ್ದು, ಯಾವುದೇ ಆನ್ಲೈನ್ ಶಾಪಿಂಗ್ ಅಲ್ಲ ಇದು. ಇದನ್ನು ಕೂಡ ವಾಶ್ ಮಾಡೋಣ ಅಂತ ಹಾಕಿದ್ದೆ, ವಾಶ್ ಆಗಿದೆ ಆ್ಯಂಡ್ ಒಣಗಿದೆ ಕೂಡ. ಅದಕ್ಕೆ ಎಲ್ಲ ಬಟ್ಟೆನೂ ಮಡಚಿ ಎತ್ತಿಡ್ತಾ ಇದ್ದೀನಿ, ಬಟ್ಟೆಗಳನ್ನೆಲ್ಲ ಮಡಚಿಡ್ತಾ ಇದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು, ಇಷ್ಟು ಬಟ್ಟೆ ಮಡಚಿಟ್ಟಿದ್ದೀನಿ ಆ್ಯಂಡ್ ಅಲ್ಲೂ ಕೂಡ ಸ್ವಲ್ಪ ಇದೆ. ಆ್ಯಂಡ್ ಹಿಂದೆಗಡೆ ಆ್ಯಂಡ್ ಕೆಲವೊಂದು ಬಟ್ಟೆನ ಒಣಗಾಕಿದ್ದೀನಿ, ಸ್ವಲ್ಪ ಬಿಸಿಲು ಬಂದಿದೆ. ಅದು ಕೂಡ ಎಲ್ಲ ಡ್ರೈ ಆದಮೇಲೆ ಮಡಚಿಟ್ಟು ಎಲ್ಲ ಎತ್ತಿಡ್ತೀನಿ. ನೋಡಿ ಅವನು ಬೀಳ್ತೀರಾ ಹಿಂದೆಗಡೆ, ಯಾಕೆ ಅಳ್ತಿರೋದು? ಬಟ್ಟೆ ಕೊಡ್ತಾ ಇಲ್ಲ ಅಂತ ಅಳೋದು. ಆಯಿತು, ಅವನಿಗೆ ಇಲ್ಲೆಲ್ಲ ಬೊಟ್ಟೆಲ್ಲ ಇಟ್ಟಿದ್ದೀನಲ್ಲ, ಅದಕ್ಕೆ ಅವನು ಕೈ ಕಾಲನ್ನೆಲ್ಲ ನೋಡ್ಕೋತಾ ಇದ್ದಾನೆ. ನಮ್ಮಮ್ಮ ಇವತ್ತು ತುಂಬ ದಿನ ಆದಮೇಲೆ ಬೊಟ್ಟೆಲ್ಲ ಇಟ್ಟಿದ್ದಾಳಲ್ಲ ಅಂತ. ಸೊ ಏನು ಹೇಳ್ತಾ ಇದ್ದ, ಅವನಿಗೆ ಒಂಥರ ದೃಷ್ಟಿ ಥರ ಆಗಿದೆ. ದೇವಸ್ಥಾನದಲ್ಲಿ ಅಲ್ಲೆಲ್ಲ ಕರ್ಕೊಂಡು ಹೋದಾಗ ಅವರೆಲ್ಲ ಹೇಳಿದ್ದು ಅಷ್ಟೇ. ಆ್ಯಂಡ್ ಮಸೀದಿಗೂ ಕೂಡ ಕರ್ಕೊಂಡು ಹೋಗಿದ್ವಿ ನಾವು. ನನಗೆ ಏನಪ್ಪ ಅಂತ ಹೇಳಿದ್ರೆ, ಮಕ್ಕಳಿಗೆ ಈಗಲೇ ಅಂತರ ಅದನ್ನೆಲ್ಲ ಹಾಕ್ಸೋದು ಬೇಡ, ಅದಕ್ಕೆ ಅಡಿಕ್ಟ್ ಆಗಿಬಿಡ್ತವೆ ಕೆಲವೊಂದು ಮಕ್ಳುಗಳು. ಅದಕ್ಕೆ ನಾನೇನು ಮಾಡಿದೆ, ಆದಷ್ಟು ನಾನು ಕಂಟ್ರೋಲ್ ಮಾಡಿದೆ. 1.5 ವರ್ಷದವರೆಗೂ ನಾನು ಅವ್ನಿಗೆ ಯಾವುದೇ ಒಂದು ರೀತಿ ಅಂತರ ಆಗಲಿ ಏನೂ ಹಾಕ್ತಾ ಇರಲಿಲ್ಲ. ಸೊ ಹಬ್ಬದ ದಿನ ಹೆಂಗಾಗ್ಬಿಟ್ಟಿತ್ತು ಅಂತ ಹೇಳಿದ್ರೆ, 2 ಸಲ ಹಾಸ್ಪಿಟಲ್ಗೆ ಹೋಗೋ ಹಂಗೆ ಆಗ್ಬಿಟ್ಟಿತ್ತು ನಮಗೆ. ಅವನ್ನ ಕಂಟ್ರೋಲ್ ಮಾಡೋದಕ್ಕಾಗ್ತಾ ಇರಲಿಲ್ಲ, ಅಷ್ಟು ಫೀವರ್ ಇತ್ತು. ನನಗೆ ಎಷ್ಟು ಭಯ ಆಗಿತ್ತು ಅಂದರೆ ನನಗೆ ಮಾತ್ರ ಗೊತ್ತು. ಸೊ ಅವನ್ನ ಎತ್ಕೊಂಡ್ರೆ ನಮ್ಮಪ್ಪ ಅವನ್ನ ಹೆಗ್ಲು ಮೇಲೆ ಹಾಕ್ಕೊಂಡಿದ್ರು, ಹಿಂಗೆ ತಡ್ತಾ ಮಲಗಿಸ್ತಾಯಿದ್ರು. ಅವನ ಬಾಡಿ ಹೀಟ್ಗೆ ಪೆನ್ ಹಾಕಿದ್ರು ನಮ್ಮಪ್ಪ ಶರ್ಟಲ್ಲಿ. ಅವನ ಬಾಡಿ ಹೀಟ್ಗೆ ಪೆನ್ನಂದು ಇಂಕ್ ಇರುತ್ತಲ್ಲ, ಅದೇ ಲೀಕ್ ಆಗಿಬಿಡ್ತು. ಅಂದರೆ ಅರ್ಥ ಮಾಡ್ಕೊಳ್ಳಿ ನೀವು, ಅವನೆಷ್ಟು ಸುಡ್ತಾ ಇದ್ದ ಅಂದರೆ, ಅಪ್ಪ ಹೈ ಫೀವರ್ ಅಂದರೆ ಏನು ಕಡಿಮೆನಾ ತಾತ? ಹೈ ಫೀವರ್ ಅಂದರೆ ಏನು ಕಡಿಮೆನಾ? ಸಿಕ್ಕಾಪಟ್ಟೆ ಜ್ವರ ಇತ್ತು. ಸೊ ಹಂಗಾಗಿ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಯಾರು ಏನು ಹೇಳಿದ್ರು ಮಾಡಿಬಿಡೋಣ ಅಂತ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ನಾವು ಹಾಸ್ಪಿಟಲಿಂದ ರಿಟರ್ನ್ ಬರಬೇಕಾದ್ರೆ ಕೆಲವೊಬ್ಬರು ಮಕ್ಕಳುಗಳ್ನ, ಲಿಶುಮ ಬಡ್ಚಿರೋದೆಲ್ಲ ಏನಕ್ಕೆ ಬಿಸಾಕ್ತಿದ್ಯಾ? ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಯಂತ್ರ ಹಾಕ್ಸ್ತಾ ಇರೋದು, ಆಮೇಲೆ ಮಸೀದಿಗೆ ಕರ್ಕೊಂಡು ಹೋಗಿ ಯಂತ್ರ ಹಾಕ್ಸಿದ್ದು, ಅದನ್ನೆಲ್ಲ ಹೇಳ್ತಾಯಿದ್ರು. ಸೊ ನಾನೊಂದ್ಸಲ ಟ್ರೈ ಮಾಡೋಣ ಅಂತ ಹೇಳಿ ಅಂದ್ಕೊಳ್ತಾ ಇದ್ದೆ. ದೇವಸ್ಥಾನದಲ್ಲಿ ಸಿಕ್ಕಾಪಟ್ಟೆ ರಶ್ ಇದ್ದರು. ಸೊ ದೇವಸ್ಥಾನಕ್ಕೆ ಹೋಗಿ ಅವ್ನಿಗೆ ಯಂತ್ರ ಹಾಕ್ಸಿ ಬರೋಷ್ಟು ಪೇಷನ್ಸ್ ನಂಗೆ ಇರಲಿಲ್ಲ. ಅದಕ್ಕೆ ಏನು ಮಾಡಿದೆ, ಓಕೆ ಮಸೀದಿಗಾದರೂ ಹೋಗಿ ಯಂತ್ರ ಹಾಕ್ಸೋಣ ಅಂತ ಅಂದ್ಕೊಂಡೆ. ಇಲ್ಲಿ ನೋಡಿ ಇವನು ಕತೆನ ಏನು ಮಾಡ್ತಿದ್ದಾನೆ, ಮಡ್ಚಿರೋ ಬಟ್ಟೆ ಎಲ್ಲ ಏನು ಮಾಡ್ತಿದ್ಯಾ? ಕೆಳಗಡೆ ಹಾಕ್ತಾ ಇರೋದು ನೋಡಿ. ಕಷ್ಟಪಟ್ಟು ಬಟ್ಟೆ ಮಡಿಸ್ತಾ ಇದ್ದೀನಿ, ಅವ್ನು ಎತ್ತು ಬಿಸಾಕ್ತಿದ್ದಾನೆ. ನೋಮಾ ಅದಕ್ಕೆ ಏನು ಮಾಡಿದೆ, ಮಸೀದಿಗೆ ಹೋಗಿ ಅವನಿಗೆ ಒಂದು ಯಂತ್ರ ಹಾಕ್ಸ್ದೆ. ಅದಾಗಿ ನೆಕ್ಸ್ಟು ಮನೆಗೆ ಬಂದಮೇಲೆ ನಮ್ಮಮ್ಮ ಹಸಿಂದು ಸಗಣಿ ಅದೆಲ್ಲ ಇರುತ್ತೆ ಗೊತ್ತಾ, ಅದನ್ನೆಲ್ಲ ಏನು ಒಂಥರ ಅದನ್ನ ಏನಂತಾರೆ ಗೊತ್ತಿಲ್ಲ ನನಗೆ, ಅದರಲ್ಲಿ ಅವನಿಗೆ ಇಳಿ ತೆಗೆದ್ರು. ತಟ್ಟೆಗೆ ಹಾಕ್ಬಿಟ್ಟು ಅದೇನೋ ಇಳಿ ತೆಗಿತಾರೆ, ಅದನ್ನ ನನಗೆ ಗೊತ್ತಾಗ್ತಿಲ್ಲ ಅದನ್ನು ಏನು ಹೇಳ್ತಾರೆ ಅಂತ. ಸೊ ಅದನ್ನು ತೆಗೆದಾದ್ಮೇಲೆ ನೆಕ್ಸ್ಟ್ ಡೇ ಅವನು ನಾರ್ಮಲ್ ಆಗಿದ್ದು, ಅಂದರೆ ಹಿಂದಿನ ದಿನ ನಾರ್ಮಲ್ ಆದ. ಸೊ ಇವಾಗ ಸ್ವಲ್ಪ ಪರವಾಗಿಲ್ಲ, ಕೋಲ್ಡ್ ಇದೆ ಬಟ್ ಇವಾಗ ಪರವಾಗಿಲ್ಲ. ನಾನು ಅವನಿಗೆ ಮಸೀದಿಲಿ ಈ ಥರ ಯಂತ್ರ ಹಾಕ್ತಾರೆ, ಸೊ ಇದನ್ನು ಹಾಕ್ಸಿದ್ದೀನಿ. ನಿಜ ಎಷ್ಟು ಭಯ ಆಗೋಯ್ತು ಅಂದರೆ ನನಗೆ ಏನೂ ಮಾಡೋದಕ್ಕಾಗಲ್ಲ, ಕೆಲವೊಂದು ಸಂದರ್ಭಗಳು ಹಂಗಿರುತ್ತವೆ. ಸೊ ಓಕೆ ಗಾಯ್ಸ್, ಇವನ್ನೆಲ್ಲ ನಾನು ಮಡ್ಚಿರೋ ಬಟ್ಟೆನೆಲ್ಲ ಎತ್ತು ಬಿಸಾಕ್ತಾನೆ. ನಾನು ಅದು ಅಲ್ಲದೆ ಹಾಸಿಗೆಗೆ ಹಾಸ್ತೀವಲ್ಲ ಅದನ್ನೆಲ್ಲ ಒಗ್ದಾಕಿದ್ದೆ, ಈಗೆಲ್ಲ ಒಣಗಿದೆ. ಅದನ್ನೆಲ್ಲ ಈಗ ಹಾಸಿಗೆಗೆ ಹಾಕಿ ಎಲ್ಲ ರೆಡಿ ಮಾಡಬೇಕು. ಸೊ ಇವಾಗ ಇವನು ಬಿಟ್ಟರೆ ಇವನೆದ್ರೆ ನನ್ನ ಕೆಲಸಗಳು ಆಗೋದಿಲ್ಲ. ಸೊ ಆದಷ್ಟು ಎಲ್ಲ ಎತ್ತಿಟ್ಬಿಡ್ತೀನಿ. ಓಕೆ ನಿಶು ಬಾಯ್ ಮಾಡು, ಬಾಯ್ ಬಾಯ್ ಬಾಯ್, ಕಿಸಿ ಬಾಯ್. ಐ ಲವ್ ಯು ಮಾಡು, ಐ ಲವ್ ಯು ಬಂಗಾರಿ. ನಿಂಗೆ ಹುಷಾರಾದ? ನೀನು ಹುಷಾರಾದ್ರ? ನೀವು ಫೀಲ್ ಬೆಟರಾ? ಏಯ್ ಏಯ್. ಓಕೆ ಗಾಯ್ಸ್, ಬಾಯ್ ಬಾಯ್ ಬಾಯ್.